ರಾಣಿಯರಿಗೆ ನಮಸ್ಕಾರ. ರಾಜರಿಗೆ ಮತ್ತೊಮ್ಮೆ ನಮಸ್ಕಾರ, ರಾಣಿಯರಿಗೆ ನಮಸ್ಕಾರ. ಸುಳ್ಯಕ್ಕೆ ಹೋಗ್ತಾ ಇದ್ದೇನೆ. ಹನುಮಗಿರಿ ಮೇಳದ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಇದೆ ಇಲ್ಲಿ ಇವತ್ತು ಸುಳ್ಯದಲ್ಲಿ. ಹಾಗಾಗಿ ಕೆಲವೊಂದು ತುಣುಕುಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೇನೆ, ಅವಕಾಶ ಇದ್ದರೆ ಆಯಿತಾ. ಹಾಗಾಗಿ ಒಳ್ಳೆ ಮಳೆ ಬಂದೆಲ್ಲ ತಂಪಾಗಿದೆ ವಾತಾವರಣ ಎಲ್ಲ. ನೋಡಿ ಅಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಅಡ್ಕಾರು ಮಾವಿನಕಟ್ಟೆ. ಹಾಗಾಗಿ ಈಗ ಹೋಗ್ತಾ ಇದ್ದೇನೆ. ಒಳ್ಳೆ ಸಾಕೇತು ಸಾಮ್ರಾಜ್ಞಿ ಅದು ಒಂದು ಯಕ್ಷಗಾನ. ಬನ್ನಿ ಹೋಗುವ. ನೋಡಿ ಇದು ಯಕ್ಷಗಾನ ನಡೆಯುವಂಥ ಸ್ಥಳ. ನೋಡಿ ರಂಗಸ್ಥಳ ಅಂದರೆ ಹೀಗಿರ್ತದೆ ನೋಡಿ. ಅದು ಸ್ವಾಮಿ ಚೆನ್ನಕೇಶವ ದೇವರ ದೇವಳ ಇದು, ಇದರ ಮುಂಭಾಗದಲ್ಲಿ ನೋಡಿ. ನೋಡಿ ಇದೇ ನೋಡಿ ಚೌಕಿ. ನೋಡಿ ಸ್ನೇಹಿತರೆ, ಇದೇ ಚೌಕಿ. ಕೆಲವು ಕಲಾವಿದರಿದ್ದಾರೆ ನೋಡಿ. ಸೀತಾರಾಮ್ ಕುಮಾರ್ ಅವರಿದ್ದಾರೆ. ನೋಡಿ ಸ್ನೇಹಿತರೆ, ಯಕ್ಷಗಾನ ವೇಷಧಾರಿಗಳು ಧರಿಸುವ ಕಿರೀಟ ಇದುವೆ ನೋಡಿ. ನೋಡಿ ಅವರೇ ನೋಡಿ ಅಲ್ಲಿ ವೇಷ ಹಾಕ್ತಿರೋ ಸೀತಾರಾಮ್ ಕುಮಾರ್. ನೋಡಿ ಇಲ್ಲಿ ಫೋನಲ್ಲಿ ಮಾತಾಡ್ತಿರೋರು ಸಿದ್ದಗಟ್ಟೆ ಸದಾಶಿವ ಶೆಟ್ಟಿಗಾರ್, ಖ್ಯಾತ ಬಣ್ಣದ ವೇಷಧಾರಿ. ಅವರ ಎದುರುಗಡೆ ಇರೋರು ಜಗದಾಭಿರಾಮ ಪಡುಬಿದ್ರೆ. ಇವರೇ ಸಿದ್ದಗಟ್ಟೆ ಸದಾಶಿವ ಶೆಟ್ಟಿಗಾರ್, ಖ್ಯಾತ ಬಣ್ಣದ ವೇಷಧಾರಿ ತೆಂಕುತಿಟ್ಟು. ಇದು ಯಕ್ಷಗಾನ ಮೇಳದ ದೇವರ ನೋಡಿ. ಯಕ್ಷಗಾನ ಮೇಳದ ದೇವರು. ಇವರೇ ಯಕ್ಷಗಾನದ ಸೇವೆಗಾಗಿ ಡಾಕ್ಟರೇಟ್ ಗೌರವ ಪಡೆದಂತಹ ಖ್ಯಾತ ಹಾಸ್ಯ ಕಲಾವಿದ ಶ್ರೀ ಸೀತಾರಾಮ್ ಕುಮಾರ್ ಅಂದರೆ ಇವರೇ ನೋಡಿ. ಇವರೇ ನೋಡಿ ಪ್ರಜ್ವಲ್ ಕುಮಾರ್ ಅಂತ, ಖ್ಯಾತ ಕಲಾವಿದ ಪ್ರಜ್ವಲ್ ಕುಮಾರ್ ಇವರೇ. ಅಲ್ಲಿ ಹಸಿರು ಅಂಗಿ ಹಾಕಿ ನಿಂತಿದ್ದಾರೆ ನೋಡಿ, ಅವರೇ ಪ್ರಜ್ವಲ್ ಕುಮಾರ್. ಖ್ಯಾತ ಸ್ತ್ರೀ ವೇಷಧಾರಿ ಸಂತೋಷ್ ಆನಂದ್. ಅಲ್ಲಿ ಹೋದರೆ ಎಲ್ಲವರ ಇದು ಆಗ್ತದೆ ಸತ್ಯ. ಅಲ್ಲಿ ಕೂತ್ಕೊಂಡಿರೋದು ಪ್ರಸಾದ್ ಸವಣೂರು ಅಂತ, ಇನ್ನೊಬ್ಬರು ಒಳ್ಳೆ ಕಲಾವಿದವರು. ಕಪ್ಪು ಶರ್ಟ್ ಹಾಕಿದವ್ರ ಹತ್ರ ಕೂತಿರೋದು ಪ್ರಸಾದ್ ಸವಣೂರು.
ದೇಲಂತ ಮಧ್ಯಲು ಸುಬ್ರಹ್ಮಣ್ಯ ಭಟ್ಟ ಅಂತ ಇವರೇ. ಇವರೇ ಒಬ್ಬರಡ್ಕೊ ಮೇಶಿ. ಇವರೇ ಜಯಪ್ರಕಾಶ್ ಶೆಟ್ಟಿ ಪೇರು ಮೊದಲು. ಮಳೆಯ ಕಾರಣ ರಂಗಸ್ಥಳವನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೇಕ್ಷಕರು ಮಳೆಯಲ್ಲಿ ನೆನೀತಾರೆ ಅಂತೇಳಿ ಬೇರೆ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಸುಳ್ಳಿಯಲ್ಲಿ. ಸ್ನೇಹಿತರೆ, ಇವರೇ ನೋಡಿ ಜಗದಾಭಿರಾಮ ಪಡುಬಿದ್ರೆ ಅಂದರೆ. ಖ್ಯಾತ ಕಲಾವಿದ ಜಗದಾಭಿರಾಮ ಪಡುಬಿದ್ರೆ. ಅವರು ಕೂಡ ಖ್ಯಾತ ಕಲಾವಿದ. ಶಶಿಧರ್ ಶೆಟ್ಟಿ ಅಂದರೆ ಅವರೇ ನೋಡಿ. ಶಶಿಧರ್ ಶೆಟ್ಟಿ ಕೂದಲು ಬಿಟ್ಟಿದ್ದಾರಲ್ಲ ಅವರು ಶಶಿಧರ್ ಶೆಟ್ಟಿ. ಕೆಳಗೆ ಕೂತವ್ರು ಪ್ರಸಾದ್ ಸವಣ್ ಅವರು. ಇದು ಪ್ರಜ್ವಲ್ ಕುಮಾರ್. ಇವರು ಕೂಡ ಒಬ್ಬ ಭಾಗವತ ಚಿನ್ಮಯ ಭಟ್ಟ ಅಂತ. ನಾವು ಶುರು ಆಗೋ ತಡ ಆಗ್ತದೆ. ಇಲ್ಲಿ ಪಕ್ಕದ ಕಡೆಗೆ ಫ್ರೈಡ್ ರೈಸ್ ತಿನ್ಲಿಕ್ಕೆ ಬಂದಿದೆ. ಫ್ರೈಡ್ ರೈಸ್. ನೋಡಿ, ಅಲ್ಲಿ ಹೊರಗೆ ನಡೆಯುವಂಥ ಯಕ್ಷಗಾನ ಈಗ ಇಲ್ಲೇ ನಡೀತಾ ಇದೆ ನೋಡಿ. ಈಗಾಗಲೇ ಫ್ರೈಡ್ ರೈಸ್ ತಿಂದು ಬಂದೆ. ಸೇರಿದ ಜನ ಸೇರಿದ್ದಾರೆ.
ಬಾಳಿ ಕೀರ್ತಿಯನ್ನು ಗಳಿಸಿದವರಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಜ ಮಹಾರಾಜ ಇಂದುಮತಿಯರಿಗೆ ಮಗನಾಗಿ ದಶರಥ ಎನ್ನುವಂತ ಅಮದೇಯದಿಂದ ವರ್ತಮಾನ ಕಾಲದಲ್ಲಿ ಅಯೋಧ್ಯೆ ಚಕ್ರವರ್ತಿಯಾಗಿ ಬೆಳೆದಾಡುತ್ತಾ ಇದ್ದೇನೆ. ಬೇಕಾದಷ್ಟು ಸೌಭಾಗ್ಯ ಸಂಪತ್ತುಗಳಿದ್ರೂ ಕೂಡ ಮನಸ್ಸಿಗೆ ನೋವು, ಒಂದು ಚಿಂತೆ ನನ್ನನ್ನು ಸದಾ ಕಾಲ ಬರುತ್ತಾ ಇದೆ. ನನಗೆ ಸಂತತಿ ಇಲ್ಲವಲ್ಲ. ಕೈಗೆಯನ್ನು ಬಹಳ ವಿಜೃಂಭಣೆಯಿಂದ ಮದುವೆಯಾಗಿ ಆಯಿತು. ಮದುವೆಯಾದ ಬಳಿಕ ಅಯೋಧ್ಯೆಗೆ ಬಂದರು. ಆದ್ರೆ ಅವರ ಆಶೆ, ಅಪೇಕ್ಷೆ ಮಗಳನ್ನು ಸಾಕೇತದ ಸಾಮ್ರಾಜ್ಞಿಯಾಗಿ ಮಾಡಬೇಕು. ನನ್ನಿಂದ ಅವಳ ಉದರದಲ್ಲಿ ಹುಡುಗುವಂತ ಮಗನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ. ಮತ್ತೊಬ್ಬಳು ಬಂದಿದ್ದಾಳೆ ಜೊತೆಗೆ, ಮಂಥರೆ ಅಂತೆ. ಅವಳಿಗೂ ಏನು ಕೊರತೆಯಾಗದಾಗಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಎಲ್ಲವನ್ನು ಒಪ್ಪಿದ್ದೇನೆ. ವಂಶದ ಪಲ್ಲವಿಸುವುದಕ್ಕೆ ಕಾಯುತ್ತಾ